ಅಧಿಕಾರ ಹಂಚಿಕೆ ಬಗ್ಗೆ ಅವ್ರ ಪಕ್ಷದ ಕಾರ್ಯಕ್ರಮ. ನಾನು ಅದರ ಬಗ್ಗೆ ನಾನು ಟೀಕೆ ಮಾಡಲ್ಲ. ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ 40% ಮೆಡಿಸಿನ್ ಸಿಗ್ತಾ ಇಲ್ಲ, ಸಿಟಿ ಸ್ಕ್ಯಾನ್ ಆಗ್ತಾ ಇಲ್ಲ, MRI ಸ್ಕ್ಯಾನ್ ವರ್ಕ್ ಆಗ್ತಿಲ್ಲ ಸರ್. ಯಾವುದೇ ಇಲಾಖೆಗಳು ಇವತ್ತು ಜನತೆಯ ನಿರೀಕ್ಷೆಗೆ ಕೆಲಸ ಮಾಡ್ತಾ ಇಲ್ಲ. ಬರೀ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಸಿಗ್ತಿಲ್ಲ ಅನ್ನೋದು ಒಂದಕ್ಕೆ ಯಾಕೆ ಹೋಗ್ತೀರಿ? ಆಸ್ಪತ್ರೆಯಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಮೆಡಿಸಿನ್ಗಳನ್ನು ಕೊಟ್ಟಿದ್ದಾರೆ. ಹೇಳೋದಕ್ಕೆ ಹೋದರೆ ಹಲವಾರು ವಿಷಯಗಳ ಬಗ್ಗೆ ಇವರ ಫೇಲ್ಯೂರ್ನ ಹೇಳ್ಬೋದು. ಅದರಿಂದ ಈ ಸರ್ಕಾರದ ಆಡಳಿತ ಸಂಪೂರ್ಣ ಕುಸಿತೋಗಿದೆ. ಆಡಳಿತ ಇದೆ ಅಂತಕ್ಕಂಥದ್ದೇ ಜನರಲ್ ಭಾವನೆಗಳು ಇವತ್ತು ದೂರ ಹೋಗ್ತಾ ಇದೆ. ಅದು ಮೈತ್ರಿ ಆಗಬೇಕು ಅಂತ ಮಾಡ್ಕೊಂಡಿದ್ದೇವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. 2028 ಕುಮಾರಣ್ಣ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ? ನಾನು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಅಂತಕ್ಕಂಥದ್ದು ಏನು ಚರ್ಚೆ ನಡೀತಿದೆ, ಒಂದು ಒಳ್ಳೆ ಸರ್ಕಾರನ ತರ್ತಕ್ಕಂಥದ್ದು ದುಡಿಮೆ ಮಾಡಬೇಕು ಅಂತ, ಜನರ ವಿಶ್ವಾಸ ಗಳಿಸಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣೆಗೆ ನನ್ನ ಪಾತ್ರ ಏನಿದೆ ನಿರ್ವಹಣೆ ಮಾಡ್ತೀನಿ. ನನಗೆ ಬೇಕಾಗಿರೋದು ರಾಜ್ಯದಲ್ಲಿ ಒಂದು ಉತ್ತಮವಂತ ಸರ್ಕಾರ ಬರಬೇಕು. ಅದು ನನಗೆ ಪ್ರಮುಖವಾಗಿರ್ತದೆ. ಏನೇ ಒಂದಾದರೂ ರಾಮನಗರ ಜಿಲ್ಲೆ ಕಳೆದ ಬಾರಿಯ ಒಂದು ತಪ್ಪು ನಿರ್ಧಾರಗಳನ್ನು ಏನು ಮಾಡ್ಕೊಂಡಿದ್ದಾರೆ, ಜನತೆಗೆ ಮನವರಿಕೆ ಆಗ್ತದೆ. ಯಾರ್ಯಾರ ನಡವಳಿಕೆ ಏನು ಅಂತಕ್ಕಂಥದ್ದು ಈಗಾಗಲೇ ಮನವರಿಕೆ ಆಗಿದೆ. ಅದರಿಂದ ರಾಮನಗರ ಜಿಲ್ಲೆನೂ ಒಳಗೊಂಡಂತೆ ಪಕ್ಷದಲ್ಲಿ ಉತ್ತಮವಂತ ಅಭ್ಯರ್ಥಿಗಳು ನಿಲ್ಲಿಸ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದಲ್ಲಿ ಏನು ಕೊರತೆ ಇಲ್ಲ. ಮುಂದಿನ ಚುನಾವಣೆ ಮೈತ್ರಿ ಸರ್ಕಾರಕ್ಕೆ ಜನತೆಯ ಆಶೀರ್ವಾದ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ಇಲ್ಲೇ ಅದು ಹಲವಾರು ರೀತಿಯ ಲೋಪದೋಷಗಳು ಇರೋದರಿಂದ ಕೇಂದ್ರ ಸರ್ಕಾರ ಏನು ಅವರಿಗೆ ಲೋಪದೋಷಗಳ ಬಗ್ಗೆ ಮಾಹಿತಿ ಅದರಿಂದ ಕೆಲವು ಬದಲಾವಣೆ ಮಾಡಿದ್ದಾರೆ. ಮನ್ರೇಗಾದಿಂದ ಏನು ಉತ್ತಮ ಅಂತ ಕೆಲಸ ಆಗುತ್ತೆ, ಜಿ.ರಾಮ್ಜಿಯಿಂದ ಆಗೋದಿಲ್ಲ ಅಂತಕ್ಕಂಥ ಅವರ ಏನೊಂದು ಪ್ರಚಾರ ಇದೆ, ಅಪಪ್ರಚಾರ. ಅದಕ್ಕೆ ಜನ ಬೆಲೆ ಕೊಡೋದು ಬೇಡ ಅನ್ನೋದು ನಾನು ಹೇಳ್ತೇನೆ. ಅವ್ರ ಪಕ್ಷದ ಕಾರ್ಯಕ್ರಮ. ನಾನು ಅದರ ಬಗ್ಗೆ ನಾನು ಟೀಕೆ ಮಾಡಲ್ಲ. ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ 40% ಮೆಡಿಸಿನ್ ಸಿಗ್ತಾ ಇಲ್ಲ, ಸಿಟಿ ಸ್ಕ್ಯಾನ್ ಆಗ್ತಾ ಇಲ್ಲ, MRI ಸ್ಕ್ಯಾನ್ ವರ್ಕ್ ಆಗ್ತಿಲ್ಲ ಸರ್. ಯಾವುದೇ ಇಲಾಖೆಗಳು ಇವತ್ತು ಜನತೆಯ ನಿರೀಕ್ಷೆಗೆ ಕೆಲಸ ಮಾಡ್ತಾ ಇಲ್ಲ. ಬರೀ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಸಿಗ್ತಿಲ್ಲ ಅನ್ನೋದು ಒಂದಕ್ಕೆ ಯಾಕೆ ಹೋಗ್ತೀರಿ? ಆಸ್ಪತ್ರೆಯಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಮೆಡಿಸಿನ್ಗಳನ್ನು ಕೊಟ್ಟಿದ್ದಾರೆ. ಹೇಳೋದಕ್ಕೆ ಹೋದರೆ ಹಲವಾರು ವಿಷಯಗಳ ಬಗ್ಗೆ ಇವರ ಫೇಲ್ಯೂರ್ನ ಹೇಳ್ಬೋದು. ಅದರಿಂದ ಈ ಸರ್ಕಾರದ ಆಡಳಿತ ಸಂಪೂರ್ಣ ಕುಸಿತೋಗಿದೆ. ಆಡಳಿತ ಇದೆ ಅಂತಕ್ಕಂಥದ್ದೇ ಜನರಲ್ ಭಾವನೆಗಳು ಇವತ್ತು ದೂರ ಹೋಗ್ತಾ ಇದೆ. ಅದು ಮೈತ್ರಿ ಆಗಬೇಕು ಅಂತ ಮಾಡ್ಕೊಂಡಿದ್ದೇವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. 2028 ಕುಮಾರಣ್ಣ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ? ನಾನು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಅಂತಕ್ಕಂಥದ್ದು ಏನು ಚರ್ಚೆ ನಡೀತಿದೆ, ಒಂದು ಒಳ್ಳೆ ಸರ್ಕಾರನ ತರ್ತಕ್ಕಂಥದ್ದು ದುಡಿಮೆ ಮಾಡಬೇಕು ಅಂತ, ಜನರ ವಿಶ್ವಾಸ ಗಳಿಸಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣೆಗೆ ನನ್ನ ಪಾತ್ರ ಏನಿದೆ ನಿರ್ವಹಣೆ ಮಾಡ್ತೀನಿ. ನನಗೆ ಬೇಕಾಗಿರೋದು ರಾಜ್ಯದಲ್ಲಿ ಒಂದು ಉತ್ತಮವಂತ ಸರ್ಕಾರ ಬರಬೇಕು. ಅದು ನನಗೆ ಪ್ರಮುಖವಾಗಿರ್ತದೆ. ಏನೇ ಒಂದಾದರೂ ರಾಮನಗರ ಜಿಲ್ಲೆ ಕಳೆದ ಬಾರಿಯ ಒಂದು ತಪ್ಪು ನಿರ್ಧಾರಗಳನ್ನು ಏನು ಮಾಡ್ಕೊಂಡಿದ್ದಾರೆ, ಜನತೆಗೆ ಮನವರಿಕೆ ಆಗ್ತದೆ. ಯಾರ್ಯಾರ ನಡವಳಿಕೆ ಏನು ಅಂತಕ್ಕಂಥದ್ದು ಈಗಾಗಲೇ ಮನವರಿಕೆ ಆಗಿದೆ. ಅದರಿಂದ ರಾಮನಗರ ಜಿಲ್ಲೆನೂ ಒಳಗೊಂಡಂತೆ ಪಕ್ಷದಲ್ಲಿ ಉತ್ತಮವಂತ ಅಭ್ಯರ್ಥಿಗಳು ನಿಲ್ಲಿಸ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದಲ್ಲಿ ಏನು ಕೊರತೆ ಇಲ್ಲ. ಮುಂದಿನ ಚುನಾವಣೆ ಮೈತ್ರಿ ಸರ್ಕಾರಕ್ಕೆ ಜನತೆಯ ಆಶೀರ್ವಾದ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ಇಲ್ಲೇ ಅದು ಹಲವಾರು ರೀತಿಯ ಲೋಪದೋಷಗಳು ಇರೋದರಿಂದ ಕೇಂದ್ರ ಸರ್ಕಾರ ಏನು ಅವರಿಗೆ ಲೋಪದೋಷಗಳ ಬಗ್ಗೆ ಮಾಹಿತಿ ಅದರಿಂದ ಕೆಲವು ಬದಲಾವಣೆ ಮಾಡಿದ್ದಾರೆ. ಮನ್ರೇಗಾದಿಂದ ಏನು ಉತ್ತಮ ಅಂತ ಕೆಲಸ ಆಗುತ್ತೆ, ಜಿ.ರಾಮ್ಜಿಯಿಂದ ಆಗೋದಿಲ್ಲ ಅಂತಕ್ಕಂಥ ಅವರ ಏನೊಂದು ಪ್ರಚಾರ ಇದೆ, ಅಪಪ್ರಚಾರ. ಅದಕ್ಕೆ ಜನ ಬೆಲೆ ಕೊಡೋದು ಬೇಡ ಅನ್ನೋದು ನಾನು ಹೇಳ್ತೇನೆ.
ಅವ್ರ ಪಕ್ಷದ ಕಾರ್ಯಕ್ರಮ. ನಾನು ಅಷ್ಟೊಂದು ವೀಕ್ ಆಗಿದೆ ಸರ್. ಅದರ ಬಗ್ಗೆ ನಾನು ಟೀಕೆ ಮಾಡಲ್ಲ. ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ. ಸರ್, ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ 40% ಮೆಡಿಸಿನ್ಗಳು ಸಿಗ್ತಾ ಇಲ್ಲ, ಸಿಟಿ ಸ್ಕ್ಯಾನ್ ಆಗ್ತಾ ಇಲ್ಲ, MRI ಸ್ಕ್ಯಾನ್ ವರ್ಕ್ ಆಗ್ತಿಲ್ಲ ಸರ್. ಯಾವುದೇ ಇಲಾಖೆಗಳು ಇವತ್ತು ಜನತೆಯ ನಿರೀಕ್ಷೆಗೆ ಕೆಲಸ ಮಾಡ್ತಾ ಇಲ್ಲ. ಬರೀ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಸಿಗ್ತಿಲ್ಲ ಅನ್ನೋದು ಒಂದಕ್ಕೆ ಯಾಕೆ ಹೋಗ್ತೀರಿ? ಆಸ್ಪತ್ರೆಯಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಮೆಡಿಸಿನ್ಗಳನ್ನು ಕೊಟ್ಟಿದ್ದಾರೆ. ಹೇಳೋದಕ್ಕೆ ಹೋದರೆ ಹಲವಾರು ವಿಷಯಗಳ ಬಗ್ಗೆ ಇವರ ಫೇಲ್ಯೂರ್ನ ಹೇಳ್ಬೋದು. ಅದರಿಂದ ಈ ಸರ್ಕಾರದ ಆಡಳಿತ ಸಂಪೂರ್ಣ ಕುಸಿತೋಗಿದೆ. ಆಡಳಿತ ಇದೆ ಅಂತಕ್ಕಂಥದ್ದೇ ಜನರಲ್ ಭಾವನೆಗಳು ಇವತ್ತು ದೂರ ಹೋಗ್ತಾ ಇದೆ. ಅದು ಮೈತ್ರಿ ಆಗಬೇಕು ಅಂತ ಮಾಡ್ಕೊಂಡಿದ್ದೇವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. 2028ಕ್ಕೆ ಕುಮಾರಣ್ಣ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ? ನಾನು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಅಂತಕ್ಕಂಥದ್ದು ಏನು ಚರ್ಚೆ ನಡೀತಿದೆ, ಒಂದು ಒಳ್ಳೆ ಸರ್ಕಾರನ ತರ್ತಕ್ಕಂಥದ್ದು ದುಡಿಮೆ ಮಾಡಬೇಕು ಅಂತ, ಜನರ ವಿಶ್ವಾಸ ಗಳಿಸಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣೆಗೆ ನನ್ನ ಪಾತ್ರ ಏನಿದೆ ನಿರ್ವಹಣೆ ಮಾಡ್ತೀನಿ. ನನಗೆ ಬೇಕಾಗಿರೋದು ರಾಜ್ಯದಲ್ಲಿ ಒಂದು ಉತ್ತಮವಂತ ಸರ್ಕಾರ ಬರಬೇಕು. ಅದು ನನಗೆ ಪ್ರಮುಖವಾಗಿರ್ತದೆ. ಏನೇ ಒಂದಾದರೂ ರಾಮನಗರ ಜಿಲ್ಲೆ ಕಳೆದ ಬಾರಿಯ ಒಂದು ತಪ್ಪು ನಿರ್ಧಾರಗಳನ್ನು ಏನು ಮಾಡ್ಕೊಂಡಿದ್ದಾರೆ, ಜನತೆಗೆ ಮನವರಿಕೆ ಆಗ್ತದೆ. ಯಾರ್ಯಾರ ನಡವಳಿಕೆ ಏನು ಅಂತಕ್ಕಂಥದ್ದು ಈಗಾಗಲೇ ಮನವರಿಕೆ ಆಗಿದೆ. ಅದರಿಂದ ರಾಮನಗರ ಜಿಲ್ಲೆನೂ ಒಳಗೊಂಡಂತೆ ಪಕ್ಷದಲ್ಲಿ ಉತ್ತಮವಂತ ಅಭ್ಯರ್ಥಿಗಳು ನಿಲ್ಲಿಸ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದಲ್ಲಿ ಏನು ಕೊರತೆ ಇಲ್ಲ. ಮುಂದಿನ ಚುನಾವಣೆ ಮೈತ್ರಿ ಸರ್ಕಾರಕ್ಕೆ ಜನತೆಯ ಆಶೀರ್ವಾದ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ಇಲ್ಲೇ ಕೇಳಿದ ಅದು ಹಲವಾರು ರೀತಿಯ ಲೋಪದೋಷಗಳು ಇರೋದರಿಂದ ಕೇಂದ್ರ ಸರ್ಕಾರ ಏನು ಅವರಿಗೆ ಲೋಪದೋಷಗಳ ಬಗ್ಗೆ ಮಾಹಿತಿ ಅದರಿಂದ ಕೆಲವು ಬದಲಾವಣೆ ಮಾಡಿದ್ದಾರೆ. ಮನ್ರೇಗಾದಿಂದ ಏನು ಉತ್ತಮ ಅಂತ ಕೆಲಸ ಆಗುತ್ತೆ, ಜಿಯಿಂದ ಆಗೋದಿಲ್ಲ ಅಂತಕ್ಕಂಥ ಅವರ ಏನೊಂದು ಪ್ರಚಾರ ಇದೆ, ಅಪಪ್ರಚಾರ. ಅದಕ್ಕೆ ಜನ ಬೆಲೆ ಕೊಡೋದು ಬೇಡ ಅನ್ನೋದು ನಾನು ಹೇಳ್ತೇನೆ. ಅವ್ರ ಪಕ್ಷದ ಕಾರ್ಯಕ್ರಮ. ನಾನು ಅದರ ಬಗ್ಗೆ ನಾನು ಟೀಕೆ ಮಾಡಲ್ಲ. ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ 40% ಮೆಡಿಸಿನ್ಗಳು ಸಿಗ್ತಾ ಇಲ್ಲ, ಸಿಟಿ ಸ್ಕ್ಯಾನ್ ಆಗ್ತಾ ಇಲ್ಲ, MRI ಸ್ಕ್ಯಾನ್ ವರ್ಕ್ ಆಗ್ತಿಲ್ಲ ಸರ್. ಯಾವುದೇ ಇಲಾಖೆಗಳು ಇವತ್ತು ಜನತೆಯ ನಿರೀಕ್ಷೆಗೆ ಕೆಲಸ ಮಾಡ್ತಾ ಇಲ್ಲ. ಬರೀ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಸಿಗ್ತಿಲ್ಲ ಅನ್ನೋದು ಒಂದಕ್ಕೆ ಯಾಕೆ ಹೋಗ್ತೀರಿ? ಆಸ್ಪತ್ರೆಯಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಮೆಡಿಸಿನ್ಗಳನ್ನು ಕೊಟ್ಟಿದ್ದಾರೆ. ಹೇಳೋದಕ್ಕೆ ಹೋದರೆ ಹಲವಾರು ವಿಷಯಗಳ ಬಗ್ಗೆ ಇವರ ಫೇಲ್ಯೂರ್ನ ಹೇಳ್ಬೋದು. ಅದರಿಂದ ಈ ಸರ್ಕಾರದ ಆಡಳಿತ ಸಂಪೂರ್ಣ ಕುಸಿತೋಗಿದೆ. ಆಡಳಿತ ಇದೆ ಅಂತಕ್ಕಂಥದ್ದೇ ಜನರಲ್ ಭಾವನೆಗಳು ಇವತ್ತು ದೂರ ಹೋಗ್ತಾ ಇದೆ. ಅದು ಮೈತ್ರಿ ಆಗಬೇಕು ಅಂತ ಮಾಡ್ಕೊಂಡಿದ್ದೇವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. 2028ಕ್ಕೆ ಕುಮಾರಣ್ಣ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ? ನಾನು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಅಂತಕ್ಕಂಥದ್ದು ಏನು ಚರ್ಚೆ ನಡೀತಿದೆ, ಒಂದು ಒಳ್ಳೆ ಸರ್ಕಾರನ ತರ್ತಕ್ಕಂಥದ್ದು ದುಡಿಮೆ ಮಾಡಬೇಕು ಅಂತ, ಜನರ ವಿಶ್ವಾಸ ಗಳಿಸಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣೆಗೆ ನನ್ನ ಪಾತ್ರ ಏನಿದೆ ನಿರ್ವಹಣೆ ಮಾಡ್ತೀನಿ. ನನಗೆ ಬೇಕಾಗಿರೋದು ರಾಜ್ಯದಲ್ಲಿ ಒಂದು ಉತ್ತಮವಂತ ಸರ್ಕಾರ ಬರಬೇಕು. ಅದು ನನಗೆ ಪ್ರಮುಖವಾಗಿರ್ತದೆ. ಏನೇ ಒಂದಾದರೂ ರಾಮನಗರ ಜಿಲ್ಲೆ ಕಳೆದ ಬಾರಿಯ ಒಂದು ತಪ್ಪು ನಿರ್ಧಾರಗಳನ್ನು ಏನು ಮಾಡ್ಕೊಂಡಿದ್ದಾರೆ, ಜನತೆಗೆ ಮನವರಿಕೆ ಆಗ್ತದೆ. ಯಾರ್ಯಾರ ನಡವಳಿಕೆ ಏನು ಅಂತಕ್ಕಂಥದ್ದು ಈಗಾಗಲೇ ಮನವರಿಕೆ ಆಗಿದೆ. ಅದರಿಂದ ರಾಮನಗರ ಜಿಲ್ಲೆನೂ ಒಳಗೊಂಡಂತೆ ಪಕ್ಷದಲ್ಲಿ ಉತ್ತಮವಂತ ಅಭ್ಯರ್ಥಿಗಳು ನಿಲ್ಲಿಸ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದಲ್ಲಿ ಏನು ಕೊರತೆ ಇಲ್ಲ. ಮುಂದಿನ ಚುನಾವಣೆ ಮೈತ್ರಿ ಸರ್ಕಾರಕ್ಕೆ ಜನತೆಯ ಆಶೀರ್ವಾದ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ಇಲ್ಲೇ ಕೇಳಿದ ಅದು ಹಲವಾರು ರೀತಿಯ ಲೋಪದೋಷಗಳು ಇರೋದರಿಂದ ಕೇಂದ್ರ ಸರ್ಕಾರ ಏನು ಅವರಿಗೆ ಲೋಪದೋಷಗಳ ಬಗ್ಗೆ ಮಾಹಿತಿ ಅದರಿಂದ ಕೆಲವು ಬದಲಾವಣೆ ಮಾಡಿದ್ದಾರೆ. ಮನ್ರೇಗಾದಿಂದ ಏನು ಉತ್ತಮ ಅಂತ ಕೆಲಸ ಆಗುತ್ತೆ, ಜಿಯಿಂದ ಆಗೋದಿಲ್ಲ ಅಂತಕ್ಕಂಥ ಅವರ ಏನೊಂದು ಪ್ರಚಾರ ಇದೆ, ಅಪಪ್ರಚಾರ. ಅದಕ್ಕೆ ಜನ ಬೆಲೆ ಕೊಡೋದು ಬೇಡ ಅನ್ನೋದು ನಾನು ಹೇಳ್ತೇನೆ.